ಈಗ ನೀವು ಇದ್ರ ಕುರಿತು ಇಲಾಖೆಗೆ ಏನಾದ್ರು ತಿಳಿಸಿರಿ, ಗಮನಕ್ಕೆ ತಂದಿರಿ? ಗಮನಕ್ಕೆ 4 ತಿಂಗಳು ತಂದಿವ್ರಿ ಸರ್. ಯಾರಿಗೆ? CDP ಸರ್. ಹಾ ರೀ. ಅವರಿಂದ ಉತ್ತರ ಏನು ಬಂತು? ಅವರಿಂದ ಉತ್ತರ ಏನಂದ್ರೆ ಸರಿಪಡಿಸ್ತೀನಿ ಅಂತ ಹೇಳ್ತಾರೆ ಸರ್. ಅಂದ್ರೆ ನಿಮ್ಗೆ ಸರಿಪಡಿಸಬೇಕಾದಂತ ಇದು ಏನದ ಸಮಸ್ಯೆ ಇಲ್ಲಿ? ಸಮಸ್ಯೆ ಅವ್ರು ಏನದ ಹೇಳಿರ್ತಾನ ಅವೆಲ್ಲ ಸಮಸ್ಯೆ ಆಗ್ಯಾವ ಕಡೆ ನಾವು ಸರಿಪಡಿಸ್ತೇವೆ, ನಮ್ಮ ಇಲಾಖೆಯವ್ರು ತಪ್ಪು ಮಾಡ್ಯಾರ ಅಂತ CDP ಅವ್ರು ಹೇಳ್ತಾರೆ. ಅಲ್ಲ, ನಿಮ್ ಇಲಾಖೆಯವ್ರು ತಪ್ಪು ಮಾಡಿದ್ರೆ ನೀವು ಸರಿಪಡಿಸ್ರಿ, ನಮಗೆ ಯಾಕೆ ತ್ರಾಸ ಕೊಡ್ಲಿಕತ್ತೀರಿ ನಮ್ಮ ಮಕ್ಕಳಿಗೆ ಅಂತ ನಾವ್ ಅಲ್ಲಕತ್ತೀವ್ರಿ. ಅದಕ್ಕೆ CDP ಸರ್ ಏನದ ಇದಕ್ಕೆ ನಮಗೆ ಏನ್ ಬರ್ತಕ್ಕದ ಅಲ್ರಿ ನಮ್ಮ ಮಕ್ಕಳದು ಆ ಮೂಲಭೂತ ಸೌಕರ್ಯ, ಗ್ಯಾಸ್ ರೀ, ಆಮೇಲೆ ಕಾಟಾ ರೀ, ಅವೇನ್ ರಿಜಿಸ್ಟರ್ ಬುಕ್ ರೀ, ಏನ್ ಬರ್ಬೇಕಾಗ್ಯದ ಅವ್ರು ನಮಗ್ ಕೊಟ್ಟು ಕೊಡ್ಬೇಕಂತ ಅವ್ರಿಗೆ ನಾವು CDP ಅವ್ರಿಗೆ ವಿನಂತಿ ಮಾಡ್ಕೋತೀವ್ರಿ. ಸರಿ, ಇಲ್ಲಿ ಮಕ್ಕಳಿಗೆ ಅಡಿಗೆ ಹೆಂಗ್ ಮಾಡ್ಲಿ? ಈಗ ಕಟ್ಟಿಗೆ ಇಲ್ಲೇ ಒಲಿ ಹೂಡಿಕೆ ಒಲಿ ಹೂಡಿ ಎಲ್ಲಿ ಬರ್ರಿ ಸರ್. ಮಾಂಡ ಇಲ್ಲಿವೆ, ಕಟ್ಟಿಗೆ ಇಲ್ಲಿವೆ, ತಾಟ ಚರಿ ಇಲ್ಲಿವೆ. ಇಲ್ಲ ಬಂಡೆ ಸರ್ಕಾರದ್ದು ಅಥವಾ ಇಲ್ರಿ ಸರ್, ಇಲ್ಲೇ ಮನೆಯವ್ರಿಗೆ ಕೊಟ್ಟಾರ ಸರ್. ಎಲ್ಲ ಸರ್ಕಾರದ ಏನು ಇಲ್ರಿ ಸರ್, ಒಟ್ಟೆ ಎಲ್ಲ ಮನೆಯವ್ರಿಗೆ ಕೊಟ್ಟಾರ. ಎಲ್ಲ ಮನಿ ಮನಿ ನೀವು ಸರ್ಕಾರಕ್ಕೆ ಏನ್ ಮನವಿ ಮಾಡ್ಬೇಕಂತೀರಿ? ಮನವಿ ಏನ್ ಸರ್, ನಮ್ಗ ಅದು ಮೂಲಭೂತ ಸೌಕರ್ಯ ಏನ ಗ್ಯಾಸ್ ರೀ, ಆಮೇಲೆ ಕಾಟಾ ರೀ, ಆಮೇಲೆ ಅವ್ರದ್ದು ರಿಜಿಸ್ಟರ್ ಬುಕ್ ರೀ, ಅವೇನ ಆಟಿಗೆ ಸಾಮಾನ್ ರೀ, ಅವ್ರ ಏನೇನ್ ಬರ್ಬೇಕಾಗ್ಯದ ರೀ ಈ ಅಂಗನವಾಡಿ 4 ನಂಬರ್ ಅಂಗನವಾಡಿ ಸಂಬಂಧಪಟ್ಟದ್ದು ಅವ್ರೆಲ್ಲ CDP ಆಫೀಸರ್ ನಮ್ಗೆ ಸರಿಯಾಗಿ ಒಪ್ಪಿಸಬೇಕಂತಂದು ಅವ್ರಿಗೆ ಅಷ್ಟೇ ಮನವಿ ಮಾಡೋದು. CDP ಒಂದ್ ವಾರ ಟೈಮಿಂಗ್ ರೀ. ಚಡಚಣ ತಾಲೂಕಿನ ಟಾಕಳಿ ಗ್ರಾಮದಲ್ಲಿರುವ ಲವಟೆ ವಸ್ತಿ ಅಂಗನವಾಡಿ ಕೇಂದ್ರದಲ್ಲಿ ಅಡುಗೆ ಸಿಲಿಂಡರ್, ತೂಕದ ಯಂತ್ರ, ಅಡುಗೆ ಮಾಡುವ ಪಾತ್ರೆಗಳು ಮತ್ತು ಸ್ಟಾಕಿಂಗ್ ದಾಖಲಾತಿಗಳೇ ಲಭ್ಯವಿಲ್ಲ. ಈ ಹಿಂದೆ ಕಾರ್ಯನಿರ್ವಹಿಸಿದ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ಇಲ್ಲಿಂದ ವರ್ಗಾವಣೆಗೊಳ್ಳುವಾಗ ಅಂಗನವಾಡಿ ಕೇಂದ್ರದ ದಾಖಲಾತಿಗಳನ್ನ, ಅಡುಗೆ ಸಾಮಗ್ರಿಗಳನ್ನು ಹಾಗೂ ಮಕ್ಕಳ ಆಟಿಕೆಗಳನ್ನ ಪಂಚಾಕ್ಷರಿ ಲವಟೆ ಎಂಬುವರ ವಸ್ತಿಯಲ್ಲಿ ಇಟ್ಟು ಹೋಗಿದ್ದರು. ಲವಟೆ ವಸ್ತಿ ಅಂಗನವಾಡಿ ಕೇಂದ್ರಕ್ಕೆ ಹೊಸದಾಗಿ ನೇಮಕಗೊಂಡ ಕಾರ್ಯಕರ್ತೆಗೆ ಹಸ್ತಾಂತರಿಸುವಾಗ ಯಾವುದೇ ದಾಖಲಾತಿ ಹಾಗೂ ಅಂಗನವಾಡಿ ಕೇಂದ್ರಕ್ಕೆ ಸಂಬಂಧಿಸಿದ ಸಾಮಗ್ರಿಗಳನ್ನು ನೀಡಿಲ್ಲ ಎಂದು ಪ್ರಕಾಶ ಲವಟೆ ವಸ್ತಿಯ ಪಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ, ಇದು ಬಿಜಾಪುರ ಡಿಸ್ಟಿಕ್ ರೀ, ಚಡಚಣ ತಾಲೂಕ್ ರೀ, ಟಾಕಳಿ ರೀ ಗ್ರಾಮ ರೀ. ಅಂಗನವಾಡಿ ಸಮಸ್ಯೆ ರೀ. ಅಂಗನವಾಡಿದು 4ನೇ ನಂಬರ್ ಅಂಗನವಾಡಿ ರೀ. ಅದು 8/7/2025 ಇಲ್ಲಿ ಆರ್ಡರ್ ಆಗ್ಯದ ಸರ್. ಪ್ರಕಾಶ್ ಲೋಟಿ ವಸ್ತಿ ಟಾಕಳಿ 4 ನಂಬರ್ ಕೇಂದ್ರ ಅಂಗನವಾಡಿ. ಅಲ್ಲಿಂದ ಇಲ್ಲಿ ತನ ರೀ ಗ್ಯಾಸ್ ರೀ, ಮತ್ತ ಆಮೇಲೆ ಕಾಟಾ ರೀ, ಅದ ಮೂಲಭೂತ ಸೌಕರ್ಯ ಏನದಾವಲ್ಲ ಸರ್, ಅವರು CDP ಆಫೀಸರ್ ಇನ್ನೂ ತನಕ ನಮಗ್ ಒದಗಿಸಿಲ್ಲ ಸರ್. ನಾವ್ ಹೋಗಿ ಒಂದ್ 4 ಸಲ ಹೋಗಿ ಒಂದ್ 2-3 ತಿಂಗಳ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದೇವ್ರಿ. ಇಲ್ಲ ಕೊಡ್ತೇವು ಅಂತ ಹೇಳಿದ್ರು. ಅವು ಇನ್ನೂ ತನಕ ನಮಗ್ ಕೊಟ್ಟಿಲ್ರಿ. ಅವ್ರು ಕೊಡ್ತೇವ, ಅದ ಸಮಸ್ಯೆ ಅದ, ಪಂಚಾಕ್ಷರಿ ಲೋಟಿ ವಸ್ತಿ ಒಲ್ಲಿ ಅದಾವ, ಅಲ್ಲಿ ಯಾಕೆ ಅದಾವ ಅಂತ ನಾವ್ ಕೇಳಿದೇವ್ರಿ. ಇಲ್ಲ, ಆರ್ಡರ್ ಇಲ್ಲಿ ಆಗ್ಯದ ಪ್ರಕಾಶ್ ಲೋಟಿ ವಸ್ತಿ, ಪಂಚಾಕ್ಷರಿ ಲೋಟಿ ವಸ್ತಿ ಒಳಗ ಒಯ್ದು ಆರ್ಡರ್ ಕೊಡ್ಸ್ಯಾರ ಈ ಹುಡುಗಿಗೆ. ಮುಂದೆ ನಾವೇನಂದ್ರಿ ಸಮಸ್ಯೆ ಆಗಿ 2-3-4 ಸಲ ಎಲ್ಲ ಜನರು ತಗೊಂಡ್ ಹೋಗೋಣ. ಅವ್ರ ಏನಂದ್ರಿ, ಇಲ್ಲ ಅದು ಎಲ್ಲಿ ಆರ್ಡರ್ ಆಗ್ಯದ ಅಲ್ಲೇ ನಾ ಆರ್ಡರ್ ಮಾಡ್ಸಲ್ ಕಳಿಸ್ತೀನಿ, ನೀವು ಅಲ್ಲೇ ಕಲಿಸ್ರಿ ಅಂತಂದು ಸೂಪರ್ವೈಸರ್ ಮೇಡಮ್ ಬಂದು ಇಲ್ಲಿ ಸರ್ವೆ ಮಾಡ್ಕೊಂಡು ಹೋದ್ರು. ಸರ್ವೆ ಮಾಡ್ಕೊಂಡು ಹೋದ ಬಳಕ್ರಿ 3 ತಿಂಗಳ ಮೇಲೆ ಸರ್ವೆಕ್ ಬಂದ್ರಿ ಸೂಪರ್ವೈಸರ್ ಮೇಡಮ್ ರೀ. ಆರ್ಡರ್ ಆಗಿ 3 ತಿಂಗಳ ಮೇಲೆ ಇಲ್ಲಿಗೆ ಸರ್ವೆ ಮಾಡ್ಲಕ್ ಬಂದ್ರು ಅವ್ರು. ನಾವು ಒತ್ತಾಯ ಮಾಡನ್ರಿ. ಸರ್ವೆ ಮಾಡ್ಕೊಂಡು ಹೋದ ಬಳಕ ಆಯ್ತ್ರಿ, ನಾ ಸರಿಪಡಿಸ್ತೇನ್ರಿ, ನಿಮ್ಗೆ ಏನು ಸೌಕರ್ಯವನ್ನ ಎಲ್ಲಾ ಕೊಡ್ತೇನು ಅಂತ ಹೇಳಿದ್ರಿ. ನಾವು ಇವತ್ತು ಕೊಡ್ತಾರ ನಾಳೆ ಕೊಡ್ತಾರ ಅಂತ ಹಂಗೆ ಹೋಗಿ ಭೇಟಿ ಅದೇವ್ರಿ. ಅವ್ರು ಇನ್ನೂ ತನಕ ನಮಗ್ ಕೊಟ್ಟೇ ಇಲ್ಲ. ಹೇಳಕ್ ಹೋಗೋಣ ಏನದ, ಇಲ್ಲ ಅದು ಒಂದ್ ಸಮಸ್ಯೆ ಅದ, ಅದು ದೀರ್ಘಕ್ಕದ, ಅದು ಲೇಟ್ ಆತದ್ರ ಇಲ್ಲಿಗೆ ಮಕ್ಕಳಿಗೆ ಅನ್ನ ಮಾಡಿ ಹಾಕೋದ್ ಹೆಂಗ್ರಿ ನಾವು? ಅವ್ರು ಇಲ್ಲೇ ಏನದ್ರಿ, ಅವ್ರ ವರ್ಕರು ಇಲ್ಲೇ ಒಲಿ ಹೂಡಿ ಅವ್ರಿಗೆ ಮಕ್ಳಿಗೆ ದಿನ ಅನ್ನ ಮಾಡಿ ಹಾಕ್ಲಿಕತ್ತಾರ. ಎಷ್ಟು ಮಕ್ಕಳು ಅದಾರ? ಒಂದ್ 22 ಮಕ್ಕಳು. ಅಲ್ಲಿತ್ತು ಅಂಗನವಾಡಿ ಮೊದಲ್ರಿ ಮೊದಲು ಇಲ್ಲೇ ರೀ ಮೇಡಮ್. ಇದು ರೀ ಸರ್, ಇಲ್ಲೇ ಮೊದಲ ಇನ್ಚಾರ್ಜ್ ಅವ್ರು ಬೇರೆದವ್ರಿಗೆ ಅಲ್ಲಿ ಕೊಡ್ಸ್ಯಾರ. ಅವ್ರ ಇಯರ್ ಆಗಿ ಇಲ್ಲೇ ರೀ. ಅದು ಪ್ರಕಾಶ್ ಲೋಟಿ ವಸ್ತಿ ಅದು ಇಲ್ಲೇ ರೀ. ಸರ್ವೆ ಇಲ್ಲಿ 3-4 ಸಲ ಮಾಡ್ಯಾರ್ರಿ. 2.5 ವರ್ಷ ಆಯ್ತು ಅಲ್ಲಿ ಕಲಿಸ್ಯಾರ. ಈ ಮಕ್ಕಳಿಗೆ ಬರ್ಬೇಕಾದ ಅನ್ನ ಒಂದ್ 4 ಕಿಲೋಮೀಟರ್ ಮಕ್ಕಳಿಗೆ ಬಂದು ಹೋಯ್ತಿರ ಇಲ್ರಿ. ಅಲ್ಲ, ಮಕ್ಕಳು ಅಲ್ಲಿ ಜಾಸ್ತಿ, ಇಲ್ಲಿ ಜಾಸ್ತಿ ರೀ. ಇಲ್ಲಿ ಜನಸಂಖ್ಯೆನೂ ಜಾಸ್ತಿ ರೀ, ಕುಟುಂಬ ಸಂಖ್ಯೆನೂ ಜಾಸ್ತಿ ರೀ, ಮಕ್ಕಳು ಜಾಸ್ತಿ. ಮತ್ ಮಕ್ಕಳನ್ನ ಅಲ್ಲಿಗೆ ಹೆಂಗ್ ಹೋಯ್ತಿದ್ರು? ಇಲ್ಲಿ ಯಾರು ಒಯ್ದಿಲ್ಲ ಸರ್, ಯಾರು ಬಂದ್ ಅವ್ರಿಗೆ ಕೇಳಿಲ್ಲ ಸರ್. ಅಂದ್ರೆ ಎಲ್ಲಾ ದವಸ ಧಾನ್ಯ ಅಲ್ಲೇ ಕೊಟ್ಟಾರ. 2.5 ವರ್ಷ ಆಯ್ತು ದವಸ ಧಾನ್ಯ ಈ ಪ್ರಕಾಶ್ ಲೋಟಿ ವಸ್ತಿದು ಅಲ್ಲಿ ಅದ. ಅಲ್ಲಿ ಯಾರಿಗ್ ಕೊಟ್ರು ಏನ್ ಮಾಡಿದ್ರು ನಮಗ್ ಗೊತ್ತಿಲ್ಲ. ಅಂದ್ರೆ ಅಲ್ಲಿ ಸ್ಯಾಂಕ್ಷನ್ ಆಗಿಲ್ಲ ಅಂಗನವಾಡಿ. ಅದು ಅಲ್ಲಿ ಅಂಗನವಾಡಿ ಸ್ಯಾಂಕ್ಷನ್ ಆಗೋದು ಬಿಟ್ಟೋದು ಅವ್ರಿಗೆ ಗುರುತು ಸರ್. ಅಲ್ಲ, ಮೊದ್ಲು ನಿಮ್ಗೆ ಹೇಳ್ಬೇಕಾದ್ರೆ ಮೊದ್ಲು ಅಲ್ಲಿ ಅಂಗನವಾಡಿ ನಡೆದಿತ್ತು ಇಲ್ಲೋ? ಅಂಗನವಾಡಿ ನಡೆದಿಲ್ಲ ಸರ್. ನಡೆದ್ರ ಅದು ಅವ್ರು ಕೇಳಿಲ್ರಿ. ಅವ್ರ ದಾಖಲಾತಿಗಳು ಇಲ್ಲಿ ಅದಾವಲ್ರಿ ಸರ್, ಅವ್ರದ್ದು ಸರಿಯಾಗಿ ತೋರಿಲ್ಲ ಸರ್. ಇಲ್ಲಿ 110 ಕುಟುಂಬ ಅದಾರಿ, 35 ಮನಿ ಅದಾರ ಸರ್. ಇಲ್ಲಿ
ಅಲ್ಲಿ ಆ ಏರಿಯಾದಾಗ ಆ ಏರಿಯಾದಾಗ ಎಲ್ಲಿ ಸರ್ವೆ ಇಲ್ಲ ಸರ್, 1 ನಂಬರ್ ಸರ್ವೆ ಬರ್ತಾರೆ ಸರ್ ಟಾಕಳಿ. ಅಲ್ಲ ಮನಿ 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 ಇಲ್ಲ. ಇಲ್ರಿ, ಮನಿ ಇಲ್ರಿ ಅಲ್ಲಿ. 1 ನಂಬರ್ ಸರ್ವೆ ಬರ್ತಾರೆ ಸರ್. ಅಂಗನವಾಡಿ ಕೇಂದ್ರದ ತೊಂದರೆಗಳು ಮತ್ತು ಇಲ್ಲಿಯ ಕಾರ್ಯಕರ್ತೆ ಮತ್ತು ಸಹಾಯಕಿ ಇಬ್ಬರು ಪಡುತ್ತಿರುವ ಪಾಡು ಹೇಳತಿರದ ಹಂತ ತಲುಪಿರುವುದರಿಂದ ಗ್ರಾಮಸ್ಥರು ಈಗ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಗ್ರಾಮದ ಸಾಯಿಬಣ್ಣ ಲವಟೆ, ಇಬ್ರಾಹಿಂ ಸಾಬ್ ಯಾತಗೀರ, ಪ್ರಕಾಶ ಲವಟೆ, ಉಮೇಶ ಗಚ್ಚಿನಕಟ್ಟಿ ಸೇರಿದಂತೆ ಪ್ರಕಾಶ ಲವಟೆ ವಸ್ತಿಯ ಪಾಲಕರು ಬಸವರಾಜ ವಾಲಿಯವರು ಸಿಡಿಪಿಒ ಅಧಿಕಾರಿಗಳಿಗೆ ನೀಡಿರುವ ಉಗ್ರ ಹೋರಾಟದ ಎಚ್ಚರಿಕೆಗೆ ತಾವು ಕೂಡ ಬೆಂಬಲಿಸುವುದಾಗಿ ಹೇಳಿದ್ದಾರೆ. ಈ ಬೆಳವಣಿಗೆಯ ಬಗ್ಗೆ ಅಧಿಕಾರಿಗಳು ಹೇಗೆ ಪ್ರತಿಕ್ರಿಯಿಸುತ್ತಾರೆ, ಅದು ಹೇಗೆ ಮತ್ತು ಯಾವಾಗ ಕ್ರಮ ಕೈಗೊಂಡು ಅಂಗನವಾಡಿ ಕೇಂದ್ರದ ಸಹಾಯಕಿ ಹಾಗೂ ಕಾರ್ಯಕರ್ತೆಯರ ನೆಮ್ಮದಿಯ ನಿರ್ವಹಣೆಗೆ ಅನುಕೂಲ ತಂದಿಡುತ್ತಾರೆ ಎಂಬುದು ಇಲ್ಲಿ ಸಾವಿರ ಸವಾಲಾಗಿ ಎದುರಾಗಿ ನಿಲ್ಲುತ್ತಿದೆ. ಸುಬ್ರಹ್ಮಣ್ಯ ಸಂಗಮ ವಿಶೇಷ ವರದಿ ಚಡಚಣ. ವಿಶ್ವ ಪ್ಲಸ್ ಜನಹಿತಕ್ಕಿದು ಜ್ಞಾನದ ಜಾಲ.